ಪಾವಗಡ ತಾಲೂಕಿನ ಧವಡಬೆಟ್ಟ ಗ್ರಾಮದಲ್ಲಿ ವಕೀಲ ಸುಧಾಕರ್ ಮೇಲೆ ನಡೆದ ಹಲ್ಲೆ ಪ್ರಕರಣದ ಆರೋಪಿಗಳನ್ನು ತಕ್ಷಣ ಬಂಧಿಸಬೇಕೆಂದು ಆಗ್ರಹಿಸುತ್ತಾ ಪಾವಗಡ ವಕೀಲರು ಎರಡನೇ ದಿನವೂ ನ್ಯಾಯಾಲಯ ಕಲಾಪವನ್ನು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದರು. ಶುಕ್ರವಾರ ಮಧ್ಯಾಹ್ನ ತಹಸೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಜಮಾಯಿಸಿದ ವಕೀಲರು ಪೊಲೀಸರ ವಿರುದ್ಧ ಧಿಕ್ಕಾರವನ್ನು ಕೂಗಿದರು. ಇಂದು ಸಂಜೆ 5 ಗಂಟೆಯೊಳಗೆ ಆರೋಪಿಗಳನ್ನು ಬಂಧಿಸದೇ ಇದ್ದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬರುವ ತನಕ ಪ್ರತಿಭಟನೆ ಮುಂದುವರಿಸುವುದಾಗಿ ಎಚ್ಚರಿಕೆಯನ್ನ ನೀಡಿದರು. ಈ ಪ್ರತಿಭಟನೆಯಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಎಚ್ ಶೇಷಾನಂದನ, ರವೀಂದ್ರ, ಪ್ರಭಾಕರ್, ಪೆದ್ದಯ್ಯ, ರಾಮಾಂಜಿ ನಾಯಕ, ರಾಜಶೇಖರ, ಮಂಜುನಾಥ್, ಅಶ್ವಿನಿ, ತೇಜಸ್ವಿನಿ, ಗೌಸ್ಯ, ಆಯಿಷಾ, ಕವಿತಾ, ರೂಪಾ ಸೇರಿದಂತೆ ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಕೆಲಸ ಮಾಡಾಕಿದೆ, ಅವ್ರು ಉಸಿರಾಡಂಗಿಲ್ಲ, ಆ ಮಟ್ಟಕ್ಕಾಗಿದೆ ಪೊಲೀಸ್ ಇಲಾಖೆ. ಸುಮ್ಮನೆ ಪೊಲೀಸ್ ಠಾಣೆ ಹೆಸರು ತೆಗೆದಾಕಿ ಯಾವ್ದಾನ ಒಂದು ರಾಜಕೀಯ ಪಕ್ಷದ ನಾಲ್ಕು ಪೊಲೀಸ್ ಸ್ಟೇಷನ್ನಲ್ಲಿ ಪಕ್ಷಗಳು ಹಂಚ್ಕೊಂಡಿದ್ದಾರೆ. ನಾ ಪಕ್ಷದ ಯಾವ್ದಾನ ಹಂಚ್ಕೊಂಡು ಮಾಡ್ಕೊಂಡ್ರೆ ಬಿಟ್ರೆ ಸುಮ್ಮನೆ ಯಾಕ್ರೆ ನಮ್ಮನ್ನ ಕಳಿಸ್ತೀರಾ? ಎಷ್ಟು ಕಳ್ತನಗಳಾಗ್ತಾ ಇದಾವ್ರಿ. ನೋಡಿದ್ರು ಕೂಡ ರಕ್ಷಣೆ ಇಲ್ವಲ್ರಿ. ಎಲ್ಲ ಬೇರೆ ಅಂತಾನೆ ಮಾಡ್ತಾರೆ. ಅಶೋಕ್ ಅಂತ ಅದೇನ್ ಮಾಡ್ತಾನೆ ಏನು ಅವ್ರೇನು ಅವ್ರಿಗೂ ರಾಜಕಾರಣಿಗಳಿಗೆ ತಮ್ಮಲ್ಲಿ ಬೀಳೋದ ಬಕೆಟ್ ಹಿಡಿಯೋದ ಕೆಲಸನ ಅಶೋಕ್ಗೆ, ಎಸ್ ಪಿಗೆ, ಕೊಡ್ರಿ ಅಂತ ನಾವು ಹೋದ್ರೆ ನಮ್ಮ ಅಮಾಯಕ ಸುಧಾಕರ್ ಮೇಲೆ ಸುಳ್ಳು ಕೇಸಕ ಅವ್ರ ಫ್ಯಾಮಿಲಿ ಆಗ್ತಾರೆ ಅಂದ್ರೆ ಇವ್ರೆಂತ ನೀತಿ ಕೆಟ್ಟವರು, ಇಂಥ ಮಾನಗಟ್ಟವರು, ಲಜ್ಜಗಟ್ಟವರು ಅಂತ ಈ ಇಲಾಖೆ ಬಗ್ಗೆ ನಮ್ಗೆ ಬಹಳ ಗೌರವ ಐತ್ರಿ. ಫಸ್ಟ್ ನಮ್ಮ ಏನೇ ಆಗ್ಲಿ ಇಲ್ಲಿ ಈ ಸುರೇಶ್ ಆಗಿರ್ಬೋದು, ಇನ್ನೊಬ್ಬ ಕೇಸ್ ಆಗಿರೋದು ಬಿಟ್ಟು ತಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡಿ ವರ್ಗಾವಣೆ ಮಾಡಿದ್ರೆ ಅಂತೂ ಬಚಾವಾಗ್ತಾರೆ. ಬಿಟ್ರೆ ಇಲ್ಲಾಂದ್ರೆ ಬಹಳ ತೀವ್ರವಾಗಿ ಜನಾಂದೋಲನ ಮಾಡ್ಬೇಕಾಗ್ತದೆ. ಇಲ್ಲ ನಾವಂತೂ ಇಳಿಬೇಕಾಗ್ತದೆ ಅಷ್ಟೇ. ಹೇಳಿದ್ವಿ ಜನನು ಬಹಳ ರೋಜ್ಗೆದ್ದವ್ರಿ. ಏನ್ ಅರ್ಥ ಇದ್ದು ಎಲ್ಲ ರಾಜಕಾರಣಿಗಳ ಕುಮ್ಮಕ್ ಮಾಡ್ಕೊಂಡು ಅವ್ರನ್ನ ಓಲೈಸೋದೇ ಆಗೈತಲ್ಲ. ಬಿಟ್ರೆ ನೀವೇನ್ ನ್ಯಾಯ ಕೊಡ್ತೀರಿ? ಒಬ್ಬ ನ್ಯಾಯವಾದಿಗೆ ತೊಂದರೆ ಆದಾಗ ನೀವು ನ್ಯಾಯ ರಕ್ಷೆ ಕೊಡಲಿಲ್ಲ, ನೀವು ಹೇಳ್ತಾರ ಜನಸಾಮಾನ್ಯರಿಗೆ ಏನ್ ಮಾಡ್ತೀರಾ? ನಮ್ಮ ಮೇಲೆ ಸುಳ್ಳು ಕೇಸ ಅಂತೀರಾ ಅಂದ್ರೆ ಏನ್ರಿ ಅರ್ಥ? ಜನ ಅಲ್ಲೇ ಇದ್ದಾರೆ. ಅವ್ರು ಏನಕ್ಕೆ ಅರೆಸ್ಟ್ ಮಾಡ್ಲಿಲ್ಲ? ಅವ್ರು ಎಷ್ಟು ಲಂಚ ಕೊಟ್ಟವ್ರಿ ನಿಮ್ಗೆ? ಯಾವ ತರ ನಿಮ್ಮನ್ನ ಇದು ಮಾಡಿದ್ದಾರೆ? ನಿಮ್ಗೆ ಅಂತ ಒತ್ತಡಗಳಿದ್ದವ್ರೆ. ನಿಮ್ಮನ್ನ ನೀವು ಸಪೋರ್ಟ್ ಮಾಡಿ ನಾಳೆ ನಮ್ಮನ್ನ ಪಬ್ಲಿಕ್ ಮರ್ಡರ್ ಮಾಡ್ತಾರಪ್ಪ. ಯಾರು ಹೊಣೆಗಾರ? ಇದಕ್ಕೆ ನೀವೇ ಹೊಣೆಗಾರರು. ನೀವೇ ಯಾವನ್ನ ಆಗ್ಬೇಕು. ಯಾರು ಅಲ್ಲಿ ತಾಲೂಕ್ ದಡಿ ಇರ್ತಾನೋ ಇನ್ನು ಪೊಲೀಸ್ ಸ್ಟೇಷನ್ ಎಡ್ಡಿರ್ತಾನೋ ಅವನೇ ಹೊಣೆಗಾರ ಆಗ್ಬೇಕಾಗ್ತದೆ. ಮಾಡಿದರೆ ಲಾಯರ್ ಮೇಲೆ ಅನ್ನೋದು ನಿಮ್ಮ ಒಂದು ಪ್ರಶ್ನೆ ಆಗಿದೆ. ಕರೆಕ್ಟಾ? ಆಯ್ತು, ನೀವೇನ್ ಹೇಳ್ತಿದ್ದೀರಾ? ಈ ಕೌಂಟರ್ ಕೇಸ್ ಬಿ ರಿಪೋರ್ಟ್ ಮಾಡ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಆಯ್ತಾ? ಇದನ್ನ ಆಯ್ತು, ನಾವು ಕನ್ಸಿಡರ್ ಮಾಡ್ತೀವಿ. ನೀವು ಹೇಳೋದನ್ನ ಕನ್ಸಿಡರ್ ಮಾಡ್ತೀವಿ. ಅದನ್ನ ನಾವು ತಗೊಳ್ಳೋದು ಡಿಸಿಷನ್ ಅಲ್ಲ. ಅದನ್ನ ನಾವೇನಿದೆ ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡ್ಕೊಂಡು ಅದು ಫರ್ದರ್ ಏನ್ ಮಾಡ್ಬೇಕು ಅನ್ನೋದನ್ನ ಡಿಸಿಷನ್ ತಗೊಂಡು ನಾವು ಬೇಕಾದ್ರೆ ಸರ್ವೆ ಮಾಡ್ತೀವಿ. ಆಯ್ತಾ? ಇನ್ನು ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ನಾವೇನ್ ಮಾಡ್ಬೇಕು ಅನ್ನೋದ್ರ ಮೇಲೆ ನಿಮ್ಮ ಏನ್ ಡಿಮಾಂಡ್ಸ್ ಇದಾವೆ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಕಡೆಯಿಂದ ಅದನ್ನೆಲ್ಲ ಕನ್ಸಿಡರ್ ಮಾಡ್ತೀವಿ. ಅದನ್ನ ನಾವು ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ್ಮೇಲೆ ಮುಂದೆ ಏನ್ ಕ್ರಮ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.